ನಮಸ್ತೆ. ಕೆಲವು ವರ್ಷಗಳ ಹಿಂದೆ ಈ ಹುಲಿ ನರಭಕ್ಷಕನಾಗುವುದಕ್ಕೆ ಈ ಘೋರವಾದ ಘಟನೆ ಕಾರಣ ಆಯಿತು. ದಟ್ಟವಾದ ಕಾಡಿನ ಪಕ್ಕದಲ್ಲೇ ಆ ಹಳ್ಳಿ ಇತ್ತು. ಆ ಹಳ್ಳಿ ಕಾಡಿನ ಪಕ್ಕದಲ್ಲೇ ಇದ್ದಿದ್ರಿಂದ ಆಗಾಗ ಒಂದು ಹುಲಿ ಆ ಹಳ್ಳಿಗೆ ಬಂದು ಆ ಹಳ್ಳಿ ಜನರು ಸಾಕ್ತಿದ್ದಂತ ಕುರಿ, ಮೇಕೆ, ದನಗಳನ್ನ ಬೇಟೆಯಾಡಿ ತಿಂತಾ ಇತ್ತು. ಇದರಿಂದ ಆ ಹಳ್ಳಿ ಜನರು ಬೇಸತ್ತು ಒಂದು ತಕ್ಕ ಸಮಯ ನೋಡಿ ಆ ಹುಲಿ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಯಿಂದ ಆ ಹುಲಿಯನ್ನು ತಪ್ಪಿಸ್ಕೊಳ್ತು, ಆದ್ರೆ ಒಂದು ಕಣ್ಣನ್ನ ಅದು ಕಳ್ಕೊಳ್ತು. ಬರೀ ಒಂದು ಕಣ್ಣನ್ನ ಇಟ್ಟುಕೊಂಡು ಆ ಹುಲಿ ಕಾಡಲ್ಲಿ ಯಾವ ಪ್ರಾಣಿನ ಬೇಟೆಯಾಡೋದಕ್ಕೆ ಆಗ್ಲೇ ಇಲ್ಲ. ಅದರಿಂದ ಮತ್ತೆ ತಿರುಗಿ ಆ ಹುಲಿ ಹಳ್ಳಿಗೆ ಬಂತು. ಹಳ್ಳಿಗೆ ಬಂದ ಮೇಲೆ ಅದಕ್ಕೆ ಕಾಣಿಸಿದ್ದು ಒಬ್ಬ ಮನುಷ್ಯ. ಆ ವ್ಯಕ್ತಿಯ ಮೇಲೆ ಆ ಹುಲಿ ಈಸಿಯಾಗಿ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸ್ಬಿಡ್ತು. ಆ ಮನುಷ್ಯನ ಕೊಂದು ತಿಂದ ಮೇಲೆ ಆ ಹುಲಿ ಹೊಂದ್ಕೊಳ್ತು, ನನಗೆ ಸುಲಭವಾದ ಬೇಟೆ ಯಾರಂದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ. ಅವತ್ತಿನಿಂದ ಅದು ನರಭಕ್ಷಕನಾಗಿ ತಿರುಗಿಕೊಳ್ತು. ಇವಾಗ ಹೇಳಿ, ಈ ಹುಲಿ ನರಭಕ್ಷಕನಾಗೋದಕ್ಕೆ ಆ ಹುಲಿನ ಕಾರಣನ ಅಥವಾ ಆ ಹಳ್ಳಿಯ ಜನರು ಕಾರಣನ?